ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ನಿಮಗೂ ನಿಮ್ಮ ಕುಟುಂಬದ ಪ್ರಿಯರೆಲ್ಲರನ್ನ ಅದು ವಿಶೇಷವಾಗಿ ಆವರಿಸಿಕೊಳ್ಳಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 29ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 29:9. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ, ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಅನ್ನುತ್ತಾರೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯ ಕೃಪೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಕ್ಕೆ, ಈ ಅಧ್ಯಾಯಕ್ಕೆ ಕೊಡಲ್ಪಟ್ಟ ಒಂದು ಅದ್ಭುತವಾದ ಶೀರ್ಷಿಕೆ ಮೇಘಮಂಡಲದಲ್ಲಿ ಕಾಣಿಸುವ ಯೆಹೋವನ ಮಹಿಮೆ. ಇಲ್ಲಿ ಕೀರ್ತನೆಯನ್ನು ಆರಂಭಿಸುವಾಗಲೇ ದಾವೀದನು ದೇವದೂತರುಗಳಿಗೆ ಅಪ್ಪಣೆ ಕೊಡ್ತಿದ್ದಾನೆ. ಏನೆಂಬುದಾಗಿ ಅಪ್ಪಣೆ ಕೊಡ್ತಾನೆ? ದೇವದೂತರುಗಳಿರ ಪರಮ ಪ್ರಭಾವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ ಎಂಬುದಾಗಿ ದೇವದೂತರುಗಳಿಗೆ ಆತನು ಹೇಳ್ತಿದ್ದಾನೆ. ಪರಮ ಪ್ರಭಾವ ಅದು ಯೆಹೋವನದೇ ಎಂಬುದಾಗಿ ಹೇಳಿ ಕೊಂಡಾಡ್ರಿ ಎಂಬುದಾಗಿ ಹೇಳ್ತಾನೆ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ, ದೇವದೂತರುಗಳಿಗೆ ಆತನು ಹೇಳ್ತಿದ್ದಾನೆ. ಜೊತೆಗೆ ಈಗ ದೇವರ ಧ್ವನಿ, ಅನೇಕ ಪದಗಳಲ್ಲಿ ಅದನ್ನು ಹೇಳ್ತಾರೆ. ಮಹಾಧ್ವನಿ ಗುಡುಗುತ್ತಾನೆ, ಧ್ವನಿ ಎಷ್ಟೋ ಬಲವುಳ್ಳದು, ಗಂಭೀರವಾದದ್ದು, ಗರ್ಜನೆ, ಇಂಥ ಪದಗಳಲ್ಲಿ ದೇವರ ಸ್ವರದ ಕುರಿತು ಮಾತನಾಡ್ತಾನೆ. ಇಲ್ಲಿ 3ನೇ ವಚನದಿಂದ 9ನೇ ವಚನದ ವರೆಗೆ ಬರುವಾಗ ದೇವರ ಆ ಮಹಾಧ್ವನಿಗೆ, ದೇವರ ಮಹಾಗಾಂಭೀರ್ಯವುಳ್ಳ ಧ್ವನಿಗೆ, ಗರ್ಜನೆಗೆ ಸೃಷ್ಟಿಯಲ್ಲಿ ಆಗತಕ್ಕ ನಾನಾ ವಿಧವಾದ ಪರಿಣಾಮಗಳನ್ನು ಆತನು ಮಾತನಾಡ್ತಾನೆ. ಈ ವಾಕ್ಯದಲ್ಲಿ ಅವುಗಳನ್ನ ಓದಬಹುದು. ದೇವರ ಮಹಾಧ್ವನಿ ಮೇಘಮಂಡಲದಲ್ಲಿ ಕೇಳಿಸ್ತದೆ. ಆತನು ದೇವರ ಪ್ರಭಾವ ಸ್ವರೂಪನಾದ ದೇವರು ಗುಡುಕುತ್ತಾನಂತೆ. ಆತನು ಆಕಾಶವಾದ ಜಲರಾಶಿಗಳ ಮೇಲಿದ್ದಾನೆ. ಆತನ ಧ್ವನಿ ಎಷ್ಟೋ ಬಲವುಳ್ಳದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬೀಳುತ್ತವೆ ಎಂಬುದಾಗಿ ಹೇಳ್ತಾನೆ. ಯೆಹೋವನ ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ದೊಡ್ಡ ದೊಡ್ಡ ಮರಗಳು ಬೀಳ್ತವೆ. ಲೆಬನೋನ್ ಪರ್ವತವು ಕರ್ವಿನೋಪಾದಿಯಲ್ಲಿಯೂ ಸಿರಿಯೋನ್ ಬೆಟ್ಟವು ಕಾಡುಕೊಂಡ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡ್ತಾರೆ. ದೇವರ ಆ ಗರ್ಜನೆಗೆ, ಶಬ್ದಕ್ಕೆ, ಧ್ವನಿಗೆ ಬೆಟ್ಟಗಳೇ, ಆ ಪ್ರಾಣಿ ಮರಿಗಳು ಹಾರಾಡುವ ಗಾಳಿಗೆ ತೂರಾಡಿಕೊಂಡು ಹೋಗುವಾಗ ಆತ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಯೆಹೋವನ ಗರ್ಜನೆಗೆ ಮಿಂಚು ತಳತಳನೆ ಹೊಳೆಯುತ್ತದೆ ಎಂಬುದಾಗಿ ಹೇಳ್ತಾನೆ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ. ಎಂಥ ಭಯಂಕರವಾದ ಮಾತುಗಳು. ಕಾದೇಶ್ ಅರಣ್ಯವು ಕಂಪಿಸ್ತದೆ ಎಂಬುದಾಗಿ ಹೇಳ್ತಾನೆ. ದೇವರು ಗರ್ಜಿಸುವಾಗ ಗರ್ಭದ ಜಿಂಕೆಗಳು ಅದು ಈಯುತ್ತದಂತೆ, ಕಾಡಿನ ಮರಗಳು ಬರಿದಾಗ್ತದಂತೆ. ಇದೆಲ್ಲ ಸಂಗತಿಗಳು ನಡೆಯುವಾಗ ಒಂದು ಕೂಟ ದೇವರ ಮಂದಿರದಲ್ಲಿದೆ. ದೇವರ ಮಂದಿರದಲ್ಲಿರುವಂಥ ಆತನ ಜನರು ಅವರ ಕುರಿತಾಗಿ ಬರೆದದೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ದೇವರ ಮಹಿಮೆಯನ್ನು ಅವರು ಮಾತನಾಡ್ತಾರೆ. ಹಾಗಾದರೆ ನಮಗೆ ಕೊಡಲ್ಪಟ್ಟ ವಿಷಯ, ಯೆಹೋವನ ಮಂದಿರದಲ್ಲಿರುವಂಥ ದೇವಜನರು ದೇವರ ಮಹಿಮೆಯನ್ನು ಮಾತನಾಡುವವರು. ಪ್ರಿಯರೇ, ಸೃಷ್ಟಿಯು ದೇವರ ಮಹಾಧ್ವನಿಗೆ ಅದು ನರಳ್ತದೆ. ಆದರೆ ದೇವರ ಮಂದಿರದಲ್ಲಿರುವಂಥ ದೇವಜನರು ದೇವರ ಮಹಿಮೆಯನ್ನು ಮಾತನಾಡ್ತಾರೆ ಎಂಬುದಾಗಿ ಬರ್ತದೆ. ದೇವರ ಮಹಿಮೆಯನ್ನು ಮಾತನಾಡುವುದಕ್ಕಾಗಿಯೇ ನಾವು ನೇಮಿಸಲ್ಪಟ್ಟ ಜನ. ದೇವರ ಆಲಯದಲ್ಲಿರುವ ನಾವು ದೇವರ ಮಹಿಮೆಯನ್ನು ಮಾತನಾಡುವಂಥ ಬಾಯಿಯನ್ನು ಆತನು ನಿನಗೂ ನನಗೂ ಆತನು ಅನುಗ್ರಹಿಸಿದ್ದಾನೆ. ಪ್ರೇರೆ, ಸುತ್ತಲೂ ಜನರು, ನ್ಯೂಸ್ ಪೇಪರ್ಗಳು, ನ್ಯೂಸ್ ಚಾನೆಲ್ಗಳು, ಸಾಮಾಜಿಕ ಜಾಲತಾಣಗಳು, ಎಲ್ಲ ಕಡೆಗಳಲ್ಲಿ ನಾನಾ ವಿಧವಾದ ಧ್ವನಿ ಕೇಳ್ತಾ ಇದೆ. ಯಾವ ಧ್ವನಿಯಿಂದಲೂ ಜನರಿಗೆ ಉಪಶಮನವಿಲ್ಲ. ನನ್ನ ತಾನೇ ಒಂದು ಸುದ್ದಿಯನ್ನು ಕೇಳಿಸಿಕೊಂಡೆವು. ಒಬ್ಬ ತಾಯಿ, ಅವರಿಗೆ ಹೊಟ್ಟೆಯಲ್ಲಿ ಏನೋ ಒಂದು ಬಾಧೆ ಕಾಣಿಸ್ತದೆ. ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಅವರು ಕೆಲವು ತಪಾಸಣೆ ಮಾಡಿ ಅವರಿಗಿಂತಲೂ ಒಂದು ಉತ್ತಮವಾದ ಜಿಲ್ಲೆಯ ಆಸ್ಪತ್ರೆಗೆ ಕಳಿಸ್ತಾರೆ. ಅವರಿಗೆ ಸ್ವಲ್ಪ ವಯಸ್ಸಾದ ಕಾರಣ ಅಲ್ಲಿ ಅವರು ಚಿಕಿತ್ಸೆ ಕೊಡುವುದಕ್ಕೆ ನಿರಾಕರಿಸ್ತಾರೆ.
ಕುಟುಂಬದವರು ಏನು ಮಾಡಿದ್ರು ಗೊತ್ತಿಲ್ಲ, ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ವೈದ್ಯರು ತರಾತುರಿಯಲ್ಲಿ ಅವರ ಹೊಟ್ಟೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆದರೆ ಬಹಳ ಬೇಸರದ ಸಂಗತಿ, ಅವರ ಜೀವ ಉಳಿಲಿಲ್ಲ. ಜನರು ಜೀವಕ್ಕಾಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಅವರಿಗೆ ಉಪಶಮನವಿಲ್ಲ. ಪ್ರಿಯರೇ, ಹಾಗಾದರೆ ನಾವು ಕೇಳಿಸ್ಕೊಳ್ತಿರುವಂಥ ವಿಷಯಗಳು ನಮಗೆ ಅರ್ಥವಾಗಬೇಕು. ಬಹಳಷ್ಟು ಸತಿ ಮನುಷ್ಯರು ಕೇಳಿಸ್ಕೊಳ್ತಿರುವಂಥ ಮಾತುಗಳಲ್ಲಿ ಅಧಿಕ ಶೇಕಡವಾರು ಮಾತುಗಳು ಅದು ಮರಣಕ್ಕೆ ಸಂಬಂಧಪಟ್ಟ ಮಾತುಗಳು, ಜನರ ಧೃತಿಯನ್ನು ಕೆಡಿಸುವಂಥ, ಮನೋಸ್ಥೈರ್ಯವನ್ನು ಹಾಳು ಮಾಡುವಂಥ ಮಾತುಗಳು. ಆದರೆ ದೇವರ ಮಂದಿರದಲ್ಲಿ ದೇವರು ತನ್ನ ಜನರನ್ನು ಇಟ್ಟದ್ದು ಜೀವವುಳ್ಳ ದೇವರ ಮಹಾಪ್ರಭಾವವನ್ನು ಮಾತನಾಡುವುದಕ್ಕಾಗಿ. ಅದು ನಮ್ಮೊಳಗೆ ವಿಶ್ವಾಸ ಬಲವನ್ನು ಹೆಚ್ಚಿಸ್ತದೆ, ನಮ್ಮೊಳಗೆ ಸಂಭ್ರಮವನ್ನು ಹುಟ್ಟಿಸ್ತದೆ. ಇದನ್ನು ಕೇಳಿಸಿಕೊಳ್ಳುವವರ ಹೃದಯದಲ್ಲಿ ಹೊಸ ನಿರೀಕ್ಷೆ, ವಿಶ್ವಾಸವು, ಜೀವವು ಉತ್ಪತ್ತಿ ಆಗ್ತದೆ. ದೇವರ ಮಹಿಮೆಯನ್ನು ಮಾತನಾಡಬೇಕಾಗಿದೆ. ಮುಂದುವರೆದು ನಾವು ಓದುವಾಗ ಬರೆದದೆ, ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾಕಾಲ ಅರಸನಾಗಿ ಕೂತಿರುವನು. ಈಗಲೂ ಆಳ್ವಿಕೆ ಮಾಡ್ತಿರುವಂಥ ದೇವರು. ಯಾವುದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ? ಯಾವ ಆಳ್ವಿಕೆಯಲ್ಲಿದ್ದೇವೆ? ನೀನು ದೇವ ಮನುಷ್ಯನಾಗಿದ್ದರೆ, ದೇವರ ಮಗುವಾಗಿದ್ದರೆ ನಿನಗೆ ಅರ್ಥವಾಗಲಿ. ಸದಾಕಾಲ ಅರಸನಾಗಿ ಕೂತಿರುವಂಥ ದೇವರ ಆಳ್ವಿಕೆಯಲ್ಲಿ ನೀನಿದ್ದಿ. ಆತನ ಆಳ್ವಿಕೆಯಲ್ಲಿ ಇರುವುದು ನಮಗೆ ಸಾಕು. ಆತನ ಅಧೀನತೆಯಲ್ಲಿ ಇರುವುದು ನಮಗೆ ಸಾಕು. ಈಗ ಈತನ ಮಹಾಧ್ವನಿಗೆ ಸೃಷ್ಟಿಯು ಕದಲಿ ಹೋಗುವಾಗ ದೇವಜನರ, ಆತನ ಮಂದಿರದಲ್ಲಿ ಆತನ ಮಹಿಮೆಯನ್ನು ಮಾತನಾಡುವವರ ಮೇಲಿರುವಂಥ ಕೃಪೆ ಏನು ಅದ್ಭುತವಾಗಿ ಅದು ಹೇಳ್ತದೆ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ದೊಡ್ಡ ದೊಡ್ಡ ಮಹಾ ಮರಗಳೇ ಬೀಳುವಾಗ, ಪರ್ವತಗಳು ಹಾರಾಡುವಾಗ ದೇವರು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸ್ತಾನೆ. ದೇವರ ಧ್ವನಿ ದೇವಜನರಿಗೆ ದೊಡ್ಡ ಬಲ. ಒಂದು ಸಮಯಲ್ಲ 7ನೇ ಅಧ್ಯಾಯದಲ್ಲಿ ಇಸ್ರೇಲ್ಗೆ ವಿರುದ್ಧವಾಗಿ ಫಿಲಿಸ್ಟಿಯರು ಬರುವಾಗ ಇಸ್ರೇಲ್ರ ಆಯುಧವನ್ನು ಮುಟ್ಟದೆ ಪ್ರವಾದಿಯಾದ ಸಮುವೇಲನ ಬಳಿಗೆ ಬಂದು, ನೀನು ಬೇಗ ನಮಗೋಸ್ಕರ ಯೆಹೋವನಲ್ಲಿ ಮೊರೆಯಿಡಿ ಎಂಬುದಾಗಿ ಹೇಳುವಾಗ, ಸಮುವೇಲನು ಬೇಗ ಒಂದು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಅದನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಿ ಯೆಹೋವನಲ್ಲಿ ಮೊರೆಯಿಡುವಾಗ ದೇವರು ದೊಡ್ಡ ಸಿಡಿಲಿನಿಂದ ಫಿಲಿಸ್ಟರ ಪಾಳೆಯನ್ನು ಕಳವಳಗೊಳಿಸ್ತಾನೆ. ಅವರೆಲ್ಲರೂ ಅಲ್ಲಿಂದ ಪಲಾಯನ ಮಾಡ್ತಾರೆ. ದೇವರ ಆ ದೊಡ್ಡ ಸಿಡಿಲಿನ ಶಬ್ದ ಶತ್ರುಪಾಳ್ಯದಲ್ಲಿ ಭಯವನ್ನು, ನಡುಕವನ್ನು, ಪಲಾಯನ ಉಂಟು ಮಾಡ್ತದೆ. ಆದರೆ ಬಹಳ ಆಶ್ಚರ್ಯ, ದೇವಜನರ ಪಾಳ್ಯದಲ್ಲಿ ನಂಬಿಕೆಯನ್ನು, ಧೈರ್ಯವನ್ನು, ಪರಾಕ್ರಮವನ್ನು ಉಂಟು ಮಾಡ್ತದೆ. ಅವರು ಶತ್ರುಗಳನ್ನು ಎಷ್ಟೋ ದೂರಕ್ಕೆ ಅಟ್ಟಿಸಿಕೊಂಡು ಹೋಗಿ ನಾಶಪಡಿಸ್ತಾರೆ. ದೇವರ ಮಹಾಶಬ್ದ ದೇವರ ಜೊತೆಗೆ ವಿರುದ್ಧವಾಗಿ ಬರುವವರಿಗೆ ಅದು ಅವರಿಗೆ ಆಪತ್ತು. ಆದರೆ ದೇವರ ಚಿತ್ತಕ್ಕೆ ಒಳಗಾದವರಿಗೆ ದೇವರ ಮಹಾಧ್ವನಿ ಅದು ಅವರಿಗೆ ಎಷ್ಟೋ ಬಲ, ಸ್ಥೈರ್ಯ, ಪರಾಕ್ರಮ. ಅದು ಅವರೊಳಗೆ ನಂಬಿಕೆ, ಅದು ಅವರೊಳಗೆ ಧೈರ್ಯ, ಅದು ಅವರೊಳಗೆ ಪರಾಕ್ರಮ. ಹಾಗಾಗಿ ವಾಕ್ಯ ಹೇಳ್ತದೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಮತ್ತೆ ಮುಂದುವರೆದು ಹೇಳ್ತದೆ, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಪ್ರೇರೆ, ದೇವರ ಮಹಾಧ್ವನಿ ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸ್ತದೆ. ದೇವರ ಮಹಾಧ್ವನಿ ತನ್ನ ಪ್ರಜೆಗೆ ಸುಕ್ಷೇಮವನ್ನು ಅನುಗ್ರಹಿಸ್ತದೆ. ಇಂಥ ದೇವರನ್ನು ನಾವು ಆಶ್ರಯಿಸುವಂಥ ಆತನ ಮಂದಿರದಲ್ಲಿ ದೇವರ ಮಹಿಮೆಯನ್ನು ಮಾತಾಡುವವರಾಗಿ ದೇವರ ಮುಂದೆ ಕಾಣಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆ, ನಿನ್ನ ಮಹಾಧ್ವನಿಗೆ ಈ ಸೃಷ್ಟಿಯು ಕಂಪಿಸಿ ಅದು ನಡುಗುವಾಗ, ಕರ್ತನೆ, ನಿನ್ನ ಮಂದಿರದಲ್ಲಿರುವ ನಿನ್ನ ಜನರು ನಿನ್ನ ಮಹಿಮೆಯನ್ನು ಆಗ ಮಾತನಾಡ್ತಾರೆ ಎಂಬುದಾಗಿ ಬರೆದದೇ ಇಲ್ಲ. ದೇವರೇ, ನಿನ್ನ ಮಂದಿರದಲ್ಲಿ ನಾವು ನಿನ್ನ ಮಹಿಮೆಯನ್ನು ಮಾತಾಡುವವರನ್ನಾಗಿ ಮಾಡು. ಕರ್ತನೆ, ನಿನ್ನ ಜನರಿಗೆ ಯೆಹೋವನೇ ನೀನು ಬಲವನ್ನು ಅನುಗ್ರಹಿಸುವಂಥ ದೇವರು. ಸೃಷ್ಟಿ ಕದಲುವಾಗ ನಿನ್ನ ಜನರಿಗೆ ನೀನು ಬಲವನ್ನು ಅನುಗ್ರಹಿಸುವ ದೇವರು. ನಿನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವ ದೇವರು. ಕರ್ತನೆ, ನಿನ್ನ ಮಹಿಮೆಯನ್ನು ಮಾತನಾಡುವುದಕ್ಕಾಗಿಯೇ ನಮ್ಮನ್ನು ಕರೆದಿದೆಯಲ್ಲ. ನಮ್ಮ ಬಾಯಿ ಇನ್ನು ಮುಂದೆ ಯಥೇಚ್ಛವಾಗಿ ನಿನ್ನ ಮಹಿಮೆಯನ್ನು ಮಾತನಾಡಲಿ, ನಿನ್ನನ್ನು ಕೊಂಡಾಡಲಿ, ನಿನ್ನ ಮಹಿಮೆಯನ್ನು ಪ್ರಕಟಿಸಲಿ. ನಿನ್ನ ನರೆಯದವರದನ್ನು ನಮ್ಮ ಬಾಯಿಂದ ಕೇಳಿಸಿಕೊಳ್ಳುವಂತಾಗಲಿ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ದೇವರೇ, ನಿನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವ ಆತನೇ, ನಿನ್ನ ಪ್ರಜೆಗೆ ಸುಕ್ಷೇಮ ಕೊಡುವ ಆತ ನಮಗೆ ದಯಮಾಡಿ ಅನುಗ್ರಹಿಸು. ಇದನ್ನ ವಾಕ್ಯವನ್ನು ಕೇಳ್ತಿರುವಂಥ ನಿನ್ನ ಪ್ರಿಯರಿಗೆ ಬಲವನ್ನು, ಸುಕ್ಷೇಮವನ್ನು ಕರ್ತನೆ ದಯಮಾಡಿ ಯೇಸು ಕ್ರಿಸ್ತನ ಹೆಸರಲ್ಲಿ ಅನುಗ್ರಹಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.